ಅಣ್ಣ ಅರ್ಜೆಂಟಾಗಿ ಅಮೌಂಟ್ ಬೇಕಣ್ಣ, ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ ಅಣ್ಣ, ಪ್ಲೀಸ್ ಕಣಣ್ಣ. ನೋಡಪ್ಪ, ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ಯಾ. ಬಡ್ಡಿ ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ ನಾನು ಇನ್ನೊಂದು ಮಕ ನೋಡ್ತೀಯಾ. ಬಡ್ಡಿ ಸಾಲ ಮಾಡಿ ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ ಕಣಪ್ಪ. ಊರಲ್ಲಿರೋ ಜಮೀನು ಮಾರ್ಬಿಟ್ಟು ಅಪ್ಪನ ಆಪರೇಷನ್ ಮಾಡಿಸಿದ್ರಾಯ್ತು ಬಿಡಪ್ಪ. ಅಮ್ಮ ನಮ್ಮ ಹತ್ರ ಇರೋದೇ ಸ್ವಲ್ಪ ಜಮೀನು ಕಣಮ್ಮ, ಅದನ್ನು ನಾವು ಮಾರ್ಕೊಂಡ್ಬಿಟ್ರೆ ಊರವರೆಲ್ಲ ಅಣ್ಕಾಡ್ತಾರೆ ಕಣಮ್ಮ. ಇವಾಗ ಹೆಂಗೋ ಬಡ್ಡಿ ಸಾಲ ಮಾಡ್ಕೊಂಡು ಹೆಂಗೋ ತೀರ್ಸ್ಕೊಳ್ಳೋಣ, ಸುಮ್ಮನೆ ಇರಮ್ಮ. ತಗೊಳ್ರಿ ದುಡ್ಡು, ಟೈಮಿಗೆ ಬಡ್ಡಿ ಕಟ್ಬಿಡ್ಬೇಕು. ತುಂಬ ಉಪಕಾರ ಆಯ್ತಣ್ಣ, ಟೈಮ್ ಕರೆಕ್ಟಾಗಿ ಬಡ್ಡಿ ಕಟ್ಬಿಡ್ತೀನಣ್ಣ. ಏನ್ರಿ, ಒಂದು ತಿಂಗಳಾಯ್ತು ಬಡ್ಡಿನೇ ಕೊಟ್ಟಿಲ್ಲ. ಅಣ್ಣ ಸ್ವಲ್ಪ ಕಷ್ಟ ಆಯ್ತಣ್ಣ, ಇನ್ನೊಂದು ವಾರ ಟೈಮ್ ಕೊಡಿ ಅಣ್ಣ, ಕಟ್ಬಿಡ್ತೀನಿ. ಎಲ್ರಿ 2 ವಾರ ಆದ್ಮೇಲೆ ಬಡ್ಡಿ ದುಡ್ಡು ಕೊಡ್ತೀನಿ ಅಂತಂದ್ರೆ ಏನು ಆಟ ಆಡ್ತಾ ಇದ್ದೀರಾ ನೀವು? ಅಣ್ಣ ಇನ್ನೊಂದು ತಿಂಗಳು ಟೈಮ್ ಕೊಡಿ ಅಣ್ಣ, ನಮ್ಮ ಅಪ್ಪನ ಆಪರೇಷನ್ ಅಂತ ಹೇಳ್ಬಿಟ್ಟು ನಾವು ಕೆಲಸಕ್ಕೆ ಹೋಗಿಲ್ಲ ಅಣ್ಣ. ಇನ್ಮೇಲೆ ಕೆಲಸಕ್ಕೆ ಹೋಗ್ಬಿಟ್ಟು ನಿಮ್ಗೆ ಸಾಲ ತೀರ್ಸ್ತೀನಿ ಅಣ್ಣ, ಪ್ಲೀಸ್ ಕಣಣ್ಣ. ಅವೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ನಿನ್ನ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಅಸಲು ಬಡ್ಡಿ ಕಟ್ಬಿಟ್ಟು ನಿನ್ನ ಗಾಡಿನ ಬಿಡಿಸ್ಕೊಂಡು ಹೋಗು. ನೋಡ್ದೇನಪ್ಪ ಇಷ್ಟೆಲ್ಲ ರಾಮಾಯಣ ಆಯ್ತು ಅಂತ. ಅದಕ್ಕೆ ಕಣಪ್ಪ ದೊಡ್ಡವ್ರು ಹೇಳಿದ್ದು, ಸಾಲ ಮಾಡಿದ್ರೆ ಸಾವು ತಲೆ ಕೊಟ್ಟಂಗೆ ಅಂತ. ಹೋಗ್ಲಿ ಬಿಡಪ್ಪ, ತಲೆ ಕೆಡಿಸ್ಕೊಬೇಡ. ಊರಲ್ಲಿರೋ ಜಮೀನು ಮಾರಿ ಸಾಲ ತೀರ್ಸಿದ್ರಾಯ್ತು.